ನಮಸ್ಕಾರ, ನಾನಿದ್ದೀನಿ ಧಾರವಾಡದಲ್ಲಿ. ಇವತ್ತು ಆದರ್ಶ ದಂಪತಿಗಳು ಶೂಟ್ ಇದೆ. ಐ ಹೋಪ್ ಇವತ್ತು ಇಡೀ ದಿನ ಶೂಟ್ ಹೆಂಗಿರುತ್ತೆ ಅನ್ನೋದನ್ನ ಈ ಬ್ಲಾಗಲ್ಲಿ ಕವರ್ ಮಾಡ್ತೀವಿ. ಆಲ್ರೆಡಿ ಲೇಟ್ ಆಗಿದೆ, ಅಲ್ಲಿ ಲೊಕೇಶನ್ ಹೋಗ್ಬಿಟ್ಟು ಕಂಟಿನ್ಯೂ ಮಾಡ್ತೀವಿ. ಧಾರವಾಡ ಯೂನಿವರ್ಸಿಟಿ ಒಳಗಡೆ ಹೋದ್ವಿ ನಾವು. ಆ್ಯಕ್ಚುಲಿ ಇದಿರೋದು ಧಾರವಾಡ ಯೂನಿವರ್ಸಿಟಿ ಒಳಗೆ ಅನ್ಸುತ್ತಲ್ಲ. ಯಾವ ಮಾಲು? ಸೃಜನ ರಂಗಮಂದಿರ. ವ್ಯೂ ಮಾತ್ರ ಹೆಂಗಿದೆ ಗೊತ್ತಾ? ಗಾಳಿ ಏನು ಒಳ್ಳೆ ಗಾಳಿ ಬೀಸ್ತಾ ಇದೆ ಅಂದರೆ ಧಾರವಾಡ ಮೈಸೂರು ಫೀಲ್ ಕೊಡ್ತಾ ಇದೆ. ಹಂಗಿದೆ ವೆದರ್ ಇವತ್ತು. ಇಡೀ ಶೂಟ್ ಮುಗಿಯೋವರೆಗೂ ಇದೇ ವೆದರ್ ಇರಲಿ ಅಂತ ದೇವ್ರ ಹತ್ರ ಕೇಳ್ಕೊಳ್ಳೋಣ. ಆಮೇಲೆ ಯಾರನ್ನ ಮಾತಾಡ್ಸಿದ್ರು ರೂಟ್ ಕೇಳಿದ್ರು ಹ್ಞೂನ್ರಿ ಹಿಂಗೆ ಹೋಗ್ರಿ, ರೈಟ್ ತಗೊಳ್ರಿ, ಬನ್ರಿ ಅಂತಿರ್ತಾರೆ. ನಮಗೂ ಅದೇ ಭಾಷೆ ಬರ್ತಾ ಇದೆ. ಧಾರವಾಡ ಕರ್ನಾಟಕ. ಇಲ್ಲಿ 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 ಆದರ್ಶ ದಂಪತಿಗಳು. ಇಲ್ಲೇ ನಿಲ್ಸ್ರಿ, ನಾವು ಇಳ್ಕೊಂತೀವ್ರಿ. ಎಕ್ಸಾಕ್ಟ್ಲಿ ಗೊತ್ತಾಗೋಯ್ತಾ? ಒಂದು ಎಕ್ಸ್ಟ್ರಾ ತಂದಿದ್ದೀನಿ, ಆದರೆ ಇದು ಸ್ವಲ್ಪ ಹೊತ್ತು ನಿಲ್ಲಕ್ಕೆ, ಲಾಂಗ್ ನಿಲ್ಲಕ್ಕೆ ಇದು ಬೆಸ್ಟು ಅಂತ ಈ ಸಲ. ನೋಡಿ ಎಷ್ಟು ಚೆನ್ನಾಗಿ ಉದಯ ವಾಹಿನಿಯ ಎಲ್ಲ ಧಾರಾವಾಹಿಗಳ ಪೋಸ್ಟರು ಇರುತ್ತೆ. ನಮ್ಮ ಆದರ್ಶ ದಂಪತಿ ಎಲ್ಲಿ ನಡೆಯುತ್ತೋ ಅಲ್ಲಿ. ಶೋ ಏನು ಡೆಡಿಕೇಶನ್ ಇದು, ನೆಕ್ಸ್ಟ್ ಲೆವೆಲ್ ಡೆಡಿಕೇಶನ್. ಲೈಟ್ ಇಲ್ಲ ಅಂತ ಬರುತ್ತೆ 2 minutes ಲೈಟ್ ಬರುತ್ತೆ. ಹ್ಯಾಪನ್ಸ್. ಏನಾಯ್ತು, ಯಾಕೆ ಇಲ್ಲಿದ್ದೀರಾ ನೀವು? ನಮ್ಮ ಆ್ಯಂಕರ್ ಅವ್ರಿಗೆ ಏನು ಡೆಡಿಕೇಶನ್ ಅಂತ ಹೇಳಿದ್ರೆ, ಪವರ್ ಇಲ್ಲ ಅಂತಂದ್ಬಿಟ್ಟು ಇಲ್ಲಿ ಆಚೆ ಕುತ್ಕೊಂಡು ಮೇಕಪ್ ಮಾಡಿಸ್ಕೊತಾ ಇದ್ದಾರೆ. ನೋಡಿ ಇಲ್ಲಿ ಒಂದ್ಸಲ. ಓ ಮೈ ಗಾಡ್, ನಾವು ಯಾರಿಗೋಸ್ಕರ ವಿ ನೀಡ್ ಸಚ್ ಆಂಕರ್ಸ್. ನೋಡಕ್ಕಾಗಲ್ಲ. ಈಗ ನಮ್ಮ ಆ್ಯಂಕರ್ ಅವರು ತಿಂತಾ ಇದ್ದಾರೆ, ತಿಂಡಿ ತಿಂತಾ ಇದ್ದಾರೆ. ಬ್ಲಾಗ್ ತರ ಇಲ್ಲ, ವಾಯ್ಸ್ ಓವರ್ ಪ್ಯಾಕೇಜ್ ತರ ನೋಡಿ. ಸಿ ಪ್ರೊಡಕ್ಷನ್ ಅಲ್ಲಿ ಒಳ್ಳೆ ತಿಂಡಿ ಕೊಡ್ತಾರೆ, ಆದ್ರೆ ಧಾರವಾಡಲ್ಲಿ ಇನ್ನೊಂದ್ಸತಿ ಹೇಳಿ, ಝೂಮ್ ಅಲ್ಲಿ ಹಾಕ್ತೀನಿ. ಪ್ರೊಡಕ್ಷನ್ ಅಲ್ಲಿ ಒಳ್ಳೆ ತಿಂಡಿ ಕೊಡ್ತಾರೆ, ತುಂಬಾ ಚೆನ್ನಾಗಿ ನೋಡ್ಕೊತಾರೆ. ಆದ್ರೆ ಧಾರವಾಡಲ್ಲಿ ಅಲ್ಲೊಂದ್ ಕಡೆ ಅವಲಕ್ಕಿ ಚೆನ್ನಾಗಿ ಸಿಗುತ್ತೆ ಅಂದ್ರು. ಹಂಗೆ ಯಾರೋ ನನಗೆ ಪಾರ್ಸಲ್ ತಂದು ಕೊಟ್ಟಿದ್ದಾರೆ. ಯಾರು ಅದು ತಂದು ಕೊಟ್ಟಿರೋರು? ಇರ್ತಾರೆ ಅಭಿಮಾನಿ ಬಳಗ. ಒಂದೆರಡು ಸ್ಪೂನ್ ತಿನ್ಕೊಬಿಡೋಣ ಅಂತ ಪಾಕ ಅವರು ತಿಂಡಿ ತಿಂತಾ ಇದ್ದಾರೆ. ಯಾರು ಅಂತ ಗೊತ್ತಾ ಅವರಿಗೆ? ಇವರು ನಮ್ಮ ಮೇಕಪ್ ಆರ್ಟಿಸ್ಟ್. ನಮ್ಮ ಆಂಕರ್ ಅಷ್ಟು ಚೆನ್ನಾಗಿ ಇರೋದಕ್ಕೆ ಕಾರಣ, ಸಾರಿ ಚೆನ್ನಾಗಿ ಕಾಣಿಸೋದಕ್ಕೆ ಕಾರಣ. ಹೌದು, ಇವ್ರಿಗೇನಾದ್ರು ಕೋಪ ಬಂತು ಅಂದ್ರೆ ಝೂಮ್ ಅಲ್ಲಿ ಹಾಕ್ತೀನಿ ನೋಡ್ಕೊಳ್ಳಿ, ಎಲ್ರೂ ಎದುರಿಸ್ಬಿಡ್ತಾರೆ. ಇವರು ಸ್ವಲ್ಪ ಸೌಮ್ಯವಾಗಿರ್ತಾರೆ ಸೆಟ್ಟಲ್ಲೆಲ್ಲ. ಅವ್ರು ಏನು, ಅವ್ರು ಯಾರನ್ನ ನಾನು ಹೇಳ್ತೀನಿ. ಈ ಕಡೆ ನನ್ನ ಜುಟ್ಟು ಅವ್ರ ಕೈಲಿ ಇರುತ್ತೆ. ಏನ್ ನಿಂತ್ರು ಜೀವನದಲ್ಲಿ ತಿಂಡಿ ಊಟ ನಿಲ್ಬಾರ್ದು. ಕಾಫಿ ಅಂತೂ ನಿಲ್ಲೇ. ಆ ಕಡೆ ನಮ್ಮ ಪ್ರೊಡಕ್ಷನ್ ಅವರೆಲ್ಲ ಸೆಟ್ ಮಾಡ್ಕೋತಾ ಇದ್ದಾರೆ. ಫಸ್ಟ್ ನಾವೀಗ ಹೋಗಿ ದಾಳಿ ಮಾಡೋದೇ ಕಾಫಿ ಇದೆಯಾ ಅಂತ. ಹಲೋ, ಹೇಳಿ ಸರ್. ಎಷ್ಟು ಇವಂದು ಬಕೆಟ್ ಅಂದ್ರೆ ನನಗೆ ಆಗಲ್ಲ. ಇವನೊಂದು ನಂಬರ್ 1 ಫ್ಲರ್ಟ್ ನೋಡ್ಕೊಳ್ಳಿ. ಫಸ್ಟ್ ಬಂದು ಒಂದು ಹಾಯ್ ಹೇಳಿ ವಿಶ್ ಮಾಡಿ ಹೋಗ್ತಾರೆ. ಬಟ್ ನಮ್ಮಿಂದ ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೆ? ಶಶಿ, ಏನ್ ಶಶಿ ಹೊಸ ಶರ್ಟ್ ಸಾಷ್ಟಾಗ ಕಾಣ್ತಿದ್ದೀರಾ? ಅಬ್ಬಾ ನನಗೆ ನೋಡಿ ಇದು ವಿನುತಾ, ಓ ವಿನುತಾ, ವಿಡಿಯೋ ಮಾಡ್ತಿರುವ ವಿನುತಾ. ಅಯ್ಯೋ ನಾಚಿಕೆ, ಅಯ್ಯೋ 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 ಇವರಿಬ್ಬರದಂತೂ ಕೋಳಿ ಜಗಳಗಳು. ಯಾವಾಗ ಮೊದಲೇ ಆಲ್ಮೋಸ್ಟ್ 10 years ಇಂದ ಈ ತರದ ಹೇರ್ ಸ್ಟೈಲಿಂಗ್ ಮಾಡಿಸ್ಕೊಂಡು ಕೂದಲು ಉಳ್ದಿರೋದೇ ಇಷ್ಟು. ಹೇಳಿ, ಎಷ್ಟು ಮುದ್ದ ಕಾಣಿಸ್ತಾ ಇದಾರಲ್ವಾ? ಈಗಲ್ಲ, ಕಾಸ್ಟ್ಯೂಮ್ ಹಾಕೋದು. ಫಸ್ಟ್ ಕಾಸ್ಟ್ಯೂಮ್ ನನ್ನ ಫೇವ್ರೆಟ್, ಚೆನ್ನಾಗಿದೆ. ಯಾ, ಇಲ್ಲಿ ನೋಡಿ ಏನು ನಡೀತಾ ಇದೆ ಅಂತ. ಏನು ನಡೆಸ್ತಾ ಇದ್ದೀರಾ ಇಲ್ಲಿ?
ಏನಾಗ್ತೇವೆ ಪ್ಲೀಟಿಂಗ್. ನನಗೆ ಮೀಟಿಂಗ್ ಆಗ್ತಾಯಿದೆ ಅಂತ ಕೇಳಿಸ್ಕೊಂಡು ಇವರು ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಮ್ಮ ಶಿವರಾಜ್ ಸರ್ ಅವರು. ನಾವು ಶಿವು ಸರಿಗೆ ಏನ್ ಗೊತ್ತಾ, ನಮ್ಗೆ ತುಂಬಾ ಪ್ರೀತಿ ಅವ್ರ ಮೇಲೆ. ಜಾಸ್ತಿ ಹೊತ್ತು ಮಲಗಲಿ ಅಂತ ಹೇಳ್ಬಿಟ್ಟು ನಾವು ಹೌದು ಕರೆಕ್ಟ್. ಅವ್ರಿಗೆ ಗೊತ್ತಿತ್ತು ರೆಡಿ ಆಗೋದೇ ಲೇಟು, ಗೊತ್ತು ನಿಮಗೆ, ಅದಕ್ಕೆ ನಾವು ಲೇಟ್ ಆಗಿ ಬರ್ತೀವಿ. ನಾನು ಅವ್ರಿಗೆ 8:15 ಸರ್ ಅಂತ ಹೇಳಿದ್ದೆ. ಅವ್ರಿಗೆ ಚೆನ್ನಾಗಿ ಗೊತ್ತಿತ್ತು, ಸೊ ಅವ್ರು ಕರೆಕ್ಟ್ ಟೈಮಿಗೆ ಬಂದಿದ್ದಾರೆ ಪಾಪ. ಇನ್ನೂ 9 ನಿಮಿಷ ಬೇಗ ಬಂದಿದೆ. ಆದರೂ ನಾವಿನ್ನೂ ರೆಡಿ ಆಗದೆ ಕುತ್ಕೊಂಡಿದ್ವಿ. ಇದೆಲ್ಲ ಹೋಲ್ ಸೈನ್ಯ ಇವ್ರನ್ನ ರೆಡಿ ಮಾಡೋದ್ರಲ್ಲಿದೆ. ಇಲ್ಲ ರೆಡಿ ಆದ್ಮೇಲೆ ಇನ್ನೂ ಕಾಸ್ಟ್ಯೂಮ್ ಚೇಂಜ್ ಮಾಡಬೇಕು, ಆಮೇಲೆ ಅದಕ್ಕೆ ಕರೆಕ್ಟ್ ಆಗಿ ಮ್ಯಾಚ್ ಆಗುವಂತ ಜ್ಯುವೆಲರಿ ಹುಡುಕ್ಬೇಕು. ಇನ್ನು ಬೇಜಾನ್ ಟೈಮ್ ಇದೆ. ಬರೀ ಇದು ಏನೋ ಓಲೆ ಹುಡುಕ್ತಾರಲ್ಲ ಅಷ್ಟೇ ನಾನು ರೆಡಿ ಆಗಿ ಸ್ಟೇಜ್ ಮೇಲೆ. ಇವರು ನಮ್ಮ ಡೈರೆಕ್ಟರ್ ಸರ್. ಸರ್ ಬಂದರು ಅಂದರೆ ಈಗ ಒಂದು ರೌಂಡ್ ನಮ್ಗೆಲ್ಲರಿಗೂ ಹೇಳ್ತಾರೆ ಬೇಗ ರೆಡಿಯಾಗಿ ಅಂತ ಹೇಳಿ. ಇವಾಗೆಲ್ಲ ನಮಗೆ ಗದರಿಸಿ ಹೊರಡ್ತಾರೆ. ನನಗೆ ಇನ್ನೂ ಡಿಸ್ಕಷನ್ ಆಗ್ತಾ ಇದೆ. ಇದೆ ಅವರ ಫೈನಲ್ ಲುಕ್. ಹಾಕಿ ಹಾಕಿ ಹಾಕಿ, ಅಲ್ಲೇ ಇದೆ. 8:34 ಓಲೆ ಹಾಕಿ ನಾನು ರೆಡಿ ಆಗ್ತೀನಿ. 8:34 ಆಗಲೇ ತೋರಿಸಿದ್ರೆ 8:21 ಇನ್ನೂ ಓಲೆ ಹಾಕಿಲ್ಲ. ನೆನ್ನೆ ಮೇಕಪ್ ಆಗಿಲ್ಲ, ಬಟ್ ಆಗ್ತೀನಿ. 9 ಗಂಟೆ ಕಮ್ಮಿ ಮುಗೋದಕ್ಕೆ. ನಮಗೆ ಗೊತ್ತಾಯ್ತು ಶರತ್ ಅಂದ್ರೆ ನಿಮ್ಗೆ ಯಾಕೆ ಫೇವ್ರೇಟ್ ಅಂತ. ಒಂದು ಸ್ಟೆಪ್ ಈ ಕಡೆ ಬರ್ನ್ ಆಗುತ್ತೆ, ಶಾಡೋ ನೆರಳಕ್ಕೆ ಬಂದ್ಬಿಟ್ಟು. ಹೇಳಿ ಮೇಡಮ್, ಹೆಂಗಿದ್ದೀರಾ? ನೋಡಿ ನೋಡಿ ಎಂತ ಬ್ಯೂಟಿ. ಎರಡನೇ ಕಾಸ್ಟ್ಯೂಮ್, ಇನ್ನೂ 2 ಕಾಸ್ಟ್ಯೂಮ್ಸ್ ಹಾಕ್ಬೇಕು. ಓಹೋ, ಒಂದೊಂದು ಎಪಿಸೋಡ್ 4 ಅವರ್ ಶೂಟ್ ಮಾಡ್ತಾರೆ. ಹೆಂಗಿದೆ ಎನರ್ಜಿ? ಹೌ ಇಸ್ ದ ಜೋಶ್? ಸದ್ಯಕ್ಕೆ ಚೆನ್ನಾಗಿದೆ. ಈಗಷ್ಟೇ ಊಟ ಕೊಟ್ಟಿದ್ದಾರೆ. ಜೋಶ್ ಇಸ್ ಫೈನ್. ಕಾಲು ಶಿವಾಲಿ ಮೇಲೆ ಎಷ್ಟು % ಕೋಪ ಇದೆ? ನಾನು ಕಾಸ್ಟ್ಯೂಮ್ ತೋರಿಸ್ತೀನಿ. ಕಾಸ್ಟ್ಯೂಮ್ ಸೆಕೆಂಡ್. ಈಗೇನ ಟ್ರಿಮ್ ಮಾಡಬೇಕು. ಇದು ಅವರ ಕಾಸ್ಟ್ಯೂಮ್ ನಂಬರ್ 2. ಈ ಕಡೆ ಎಲ್ಲ ಎಂತ ಪ್ರಿಟಿ ಕಾಣಿಸ್ತಾ ಇದ್ದಾರೆ ನೋಡಿ. ಇಲ್ಲಿದ್ದಾರೆ ನಮ್ಮ ಸರ್. ಅವ್ರಿನ್ನೂ ರೆಡಿ ಆಗ್ತಾ ಇದ್ದಾರೆ, ಮಾತಾಡ್ತಾ ಇಲ್ಲಪ್ಪ. ವಾಯ್ಸ್ ಓವರ್ ಕೊಡ್ತೀನಿ, ಬ್ಲಾಗ್ ಮಾಡೋದು. ಇಲ್ಲಿ ನಮ್ಮ ಆವೇಶದ ತಿಂಗಳು ಸೆಟ್ಟಲ್ಲಿ ಶಿವಾಲಿ ಅಂತ ಒಂದು ಹುಡುಗಿ ಇದೆ. ಸೊ ನಾನೇ ಆಡವಲ್ಲ ಈ ಕೆಲಸವೇ ಈ ಬಾಜಿಗೆ ವಾಚ್ತಿಲ್ಲ ಎತ್ತಕ್ಕಾಗಲ್ಲ. ಈ ತಲೆ ನನಗೆ ಇದಾದ ಮೇಲೆ ನನಗೆ ವ್ಲಾಗ್ ಮಾಡೋ ಎನರ್ಜಿನೇ ಇರಲಿಲ್ಲ. ಯಾಕಂದರೆ ನಾನು ಶೋ ಮೇಲೆಲ್ಲ ಕಾನ್ಸಂಟ್ರೇಟ್ ಮಾಡ್ತಾ ಇರ್ತೀವಿ. ಮತ್ತು ನಮಗೆ ಆಲ್ಮೋಸ್ಟ್ ಒಂದು 12 hours 4 ಎಪಿಸೋಡ್ ಶೂಟ್ ಮಾಡೋದ್ರಿಂದ ಈ ಏನು ವ್ಲಾಗ್ ಮಾಡಿದ್ದೀವಿ ಇದು ಫಸ್ಟ್ ಹಾಫಲ್ಲಿ ಮಾಡಿರೋ ವ್ಲಾಗ್ ಅಷ್ಟೇ. ಅದಾದಮೇಲೆ ಇನ್ನೂ 2 ಕಾಸ್ಟ್ಯೂಮ್ ಚೇಂಜ್ ಆಯಿತು. ರಾತ್ರಿ 12 ಗಂಟೆ 1 ಗಂಟೆ ಯೂಶ್ವಲಿ ನಮ್ಮದು ಒಂದು ಸಿಟಿಲಿ ಶೂಟು ಮುಗಿಯೋದು, ಹಾಗಾಗತ್ತೆ. ಸೊ ಈ ವ್ಲಾಗ್ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಮತ್ತು ಮುಂದಿನ ವ್ಲಾಗಲ್ಲಿ ಸಿಗೋಣ. ಇನ್ಮೇಲೆ ವ್ಲಾಗ್ಸ್ ಬ್ಯಾಕ್ ಟು ಬ್ಯಾಕ್ ಬರುತ್ತೆ. ಥ್ಯಾಂಕ್ ಯು.